ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ಶುಭ ದಿನದಂದು ಈ ತಿಂಗಳಿನ ಕೊನೆಯ ಭಾನುವಾರದಲ್ಲಿ ದೇವರ ವಾಕ್ಯವನ್ನು ದೇವರನ್ನಾರಾಧಿಸುತ್ತಾ ಸಾರೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿಯೂ ಮಹಾಭಾಗ್ಯಕ್ಕಾಗಿಯೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಶುಭ ದಿನದಂದು ನಾವು ಧ್ಯಾನಿಸೋದಕ್ಕೆ ಚಿಂತಿಸುವ ದೇವರ ವಾಕ್ಯವು ಎಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯ. 4 ವಾರಗಳಾಗಿ ಈ ವಾಕ್ಯವನ್ನೇ ಧ್ಯಾನಿಸುತ್ತಾ ಈ ವಾಕ್ಯಕ್ಕೆ ಸಂಬಂಧಿಸಲ್ಪಟ್ಟಂಥ ವಾಕ್ಯಗಳನ್ನೇ ನಾವು ಧ್ಯಾನಿಸುವುದು. ಇವತ್ತು ಈ ಕೊನೆಯ ಭಾನುವಾರದಂದು ಇದರ ಮೂಲಾಂಶವನ್ನು ನಿಮಗೆ ಸಾರೋದಕ್ಕೆ ನಾನು ದೇವರ ಕೃಪೆಯಲ್ಲಿ ಆಶ್ರಯಿಸುವವನಾಗಿದ್ದೇನೆ. ಎಬ್ರಾಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಆದ್ದರಿಂದ ದೇವರ ಕೃಪಾ ಸಿಂಹಾಸನದ ಬಳಿಗೆ ಸಂಕೋಚ ಪಡದೆ ಬರೋಣ. ಕೊರತೆಯಲ್ಲಿರುವಾಗ ನಮಗೆ ಬೇಕಾದ ಸಹಾಯಕ್ಕಾಗಿಯೂ ಕೃಪೆಯನ್ನು ಕರುಣೆಯನ್ನು ಅಲ್ಲಿ ಹೊಂದಿಕೊಳ್ಳೋಣ ಎಂಬುದಾಗಿ ದೇವದಾಸನು ಬರೆಯುವವನಾಗಿದ್ದಾನೆ. ಇದರಲ್ಲಿ ಮುಖ್ಯ ಒಂದು ಭಾಗ, ಅದರಿಂದ ದೇವರ ಕೃಪಾ ಸಿಂಹಾಸನದ ಬಳಿಗೆ ಸಂಕೋಚ ಪಡದೆ ಬರೋಣ. ಯಾಕೆ ಈ ಅದರಿಂದ ಎಂಬುದಾಗಿ ಪ್ರಾರಂಭಿಸುತ್ತೆ? ನಾವು 2 ವಾರಗಳಲ್ಲಿ ಓದಿದ ಹಾಗೆ ದೇವರು ಕೃಪಾ ಸಿಂಹಾಸನದ ಬಳಿಯಲ್ಲಿ ಕೂತಿದ್ದಾನೆ. ಆತನ ಬಳಿಗೆ ಸಂಕೋಚ ಪಡದೆ ಧೈರ್ಯದಿಂದ ನಮಗೆ ಹೋಗೋದಕ್ಕೆ ಕೃಪೆ ಇದೆ ಎಂಬುದಾಗಿ, ಆ ಸಿಂಹಾಸನದ ಬಳಿಗೆ ಹೋಗೋದಕ್ಕೆ ಯೇಸು ಕ್ರಿಸ್ತನ ಮರಣದ ನಿಮಿತ್ತವಾಗಿ ಅಡ್ಡಬಿದ್ದಂಥ ಎಲ್ಲ ತಡೆಗಳನ್ನು ನೀಗಿಸಿ ನಮ್ಮನ್ನು ಪರಿಶುದ್ಧರಾಗಿಯೂ ದೇವರ ಮಕ್ಕಳಾಗಿಯೂ ಮಾರ್ಪಡಿಸಿ ಆ ಸಿಂಹಾಸನದ ಬಳಿಗೆ ಹೋಗೋದಕ್ಕೆ ಯೇಸು ಕ್ರಿಸ್ತನು ನಮಗೊಂದು ಮಾರ್ಗವನ್ನು ತೆಗೆದುಕೊಟ್ಟಿದ್ದಾನೆಂಬ ಚಿಂತೆಯು, ಅದು ಮಾತ್ರವಲ್ಲದೆ ನಮ್ಮ ಕಷ್ಟದಲ್ಲಿ, ನಮ್ಮ ಪ್ರಯಾಸದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ನೋವಿನಲ್ಲಿ ಅದನ್ನು ನಿರೀಕ್ಷಿಸದೆ, ಅದನ್ನು ತಳ್ಳಿ ಹಾಕದಂತೆ, ಅದನ್ನು ಒಂದು ಸಾರಿಯೂ ಅವಮಾನ ಪಡಿಸದಂತೆ ನಮ್ಮ ಜೊತೆಗೆ ಯಾವಾಗಲೂ ಆಶ್ವಸಿಸೋದಕ್ಕಾಗಿ ನಮ್ಮ ಕೊರತೆಗಳನ್ನು, ಪ್ರಯಾಸವನ್ನು, ದುಃಖವನ್ನು, ಅವಮಾನವನ್ನು, ನಿಂದೆಯನ್ನು ಎಲ್ಲವನ್ನು ತಳ್ಳಿ ಹಾಕಿ ನಮಗೆ ಸಮಾಧಾನ ಕೊಡುವಂಥ ಆ ಒಂದು ಸಮಾಧಾನ ಕರ್ತನ ಜೊತೆಗೆ ಮುಂದೆ ಹೋಗುವಂಥ ಆ ಕಾರಣದಿಂದಲೇ ಇಲ್ಲಿ ಅದರಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ ನಂತರ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರ ಕೃಪಾ ಸಿಂಹಾಸನದ ಬಳಿಗೆ ನಾವು ಸಂಕೋಚ ಪಡದೆ ಬರೋಣ. ಇವತ್ತು ನಾನು ನಿಮಗೆ ಸಾರೋದಕ್ಕೆ ಮುಖ್ಯವಾಗಿ ಯೋಚಿಸೋದು, ಧ್ಯಾನಿಸೋದು ಕೃಪಾ ಸಿಂಹಾಸನ ಎಂಬುದಾಗಿ. ಈ ಕೃಪಾ ಸಿಂಹಾಸನ ಎಂಬುದು ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು, ದೃಶ್ಯವು ಅದೃಶ್ಯವಾದದ್ದನ್ನೆಲ್ಲವನ್ನು ಸೃಷ್ಟಿ ಮಾಡಿದಂಥ ಏಕೈಕ ರಾಜನು ಕೂತುಕೊಳ್ಳುವಂಥ ಸಿಂಹಾಸನ. ಈ ಲೋಕದಲ್ಲಿ ಅನೇಕ ಸಿಂಹಾಸನಗಳು ಬಂದು ಹೋಗಿದೆ. ಅನೇಕ ಸಿಂಹಾಸನಗಳಲ್ಲಿ ಅನೇಕರು ಕೂತು ಎದ್ದು ಸತ್ತು ಹೋಗಿದ್ದಾರೆ, ಮಣ್ಮರಳಿ ಆಗಿ ಹೋಗಿದ್ದಾರೆ. ಅನೇಕ ರಾಜರು ನಾನು ಶಾಶ್ವತವಾಗಿ ನಿಂತುಕೊಳ್ತೀನಿ, ಶಾಶ್ವತವಾಗಿ ಆಳ್ತೀನಿ ಎಂಬುದಾಗಿ ಹೇಳಿದವರೆಲ್ಲರೂ ಮಣ್ಮರೆಯಾಗಿ ಇವತ್ತು ಯಾರಿಗೂ ಜ್ಞಾಪಿಸಿಕೊಳ್ಳೋಕ್ಕಾಗದಂತ ಒಂದು ರಾಜರುಗಳಾಗಿ ಮಾರಿ ಹೋಗಿದ್ದಾರೆ. ಆದರೆ ಎಲ್ಲ ಕಾಲಗಳಲ್ಲಿಯೂ, ಆದಿಯಿಂದಲೂ ಇನಿ ಕೊನೆಯವರೆಗೂ, ಇನಿ ಸಮಸ್ತ ಲೋಕದ ಎಲ್ಲ ದಿನಗಳವರೆಗೂ ಏಕೈಕ ರಾಜನಾಗಿ ತನ್ನ ಸಿಂಹಾಸನದಲ್ಲಿ ರಾಜೋತ್ಸವದಿಂದ ಕೂತುಕೊಳ್ಳುವಂತ ಏಕೈಕ ದೇವರಿದ್ದರೆ ಅದು ನಾನು ಘೋಷಿಸುವಂತ ಯೆಹೋವನಾದ ಯೇಸು ಕ್ರಿಸ್ತನಾದ ಪರಿಶುದ್ಧನಾದ ಪರಿಶುದ್ಧಾತ್ಮನಾದ ತ್ರಿಯೈಕ ದೇವರು ಮಾತ್ರವೇ. ಹಾಲೆಲೂಯ. ಈ ಏಕ ದೇವರು, ಈ ತ್ರಿಯೇಕ ದೇವರೇ ತನ್ನ ರಾಜತ್ವದಲ್ಲಿ ಯಾವಾಗಲೂ ಶಾಶ್ವತವಾಗಿ ಆದಿಯಿಂದ ಕೊನೆಯವರೆಗೂ ರಾಜನಾಗಿ ಹಾಲೆಲೂಯ ಕೂತಿರೋದು ಸಿಂಹಾಸನದಲ್ಲಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಸಿಂಹಾಸನದಲ್ಲಿ ಕೂತಿರುವವನು ಯಾರು ಎಂಬ ಚಿಂತೆ ನಿನಗಿದ್ದರೆ, ಆ ದೇವರ ಗುಣಲಕ್ಷಣಗಳೇನು ಎಂಬುದಾಗಿ ನೀನು ಗೊತ್ತಿದ್ದರೆ, ಈ ಸಿಂಹಾಸನದಲ್ಲಿ ಕೂತಿರುವಂತಹ ದೇವರ ವಿಶೇಷಗಳೇನು, ಈ ದೇವರಿಗೆ ಅಸಾಧ್ಯಗಳು ಏನೂ ಇಲ್ಲ ಎಂಬ ಜ್ಞಾನವು, ಬುದ್ಧಿಯು ನಿನಗಿದ್ದರೆ, ನಿನ್ನ ಮುಂದೆ ಬರುವಂತ ಎಲ್ಲ ಕಷ್ಟಗಳನ್ನು, ಎಲ್ಲ ಪ್ರಯಾಸಗಳನ್ನು, ಎಲ್ಲ ನಿಂದೆಯನ್ನು, ಎಲ್ಲ ಅವಮಾನವನ್ನು, ಎಲ್ಲ ನೋವನ್ನು ನೀನು ಮರೆತು ಈ ಸಿಂಹಾಸನದ ಬಳಿಗೆ ಬರುವಾಗ ನಿನಗಾಗಿ ಅದ್ಭುತ ಮಾಡೋದಕ್ಕೆ, ನಿನಗಾಗಿ ನಿನ್ನ ವಿರುದ್ಧವಾಗಿ ಎದ್ದು ಬರುವವರನ್ನು ನಿರ್ಮೂಲ ಮಾಡೋದಕ್ಕೆ, ನಿನ್ನ ಅವಮಾನಗಳನ್ನು, ನಿಂದೆಯನ್ನು ಸಂತೋಷವಾಗಿ, ಮಾನ್ಯವಾಗಿ ಮಾರ್ಪಡಿಸೋದಕ್ಕೆ ಈ ದೇವರಿಗೆ ಶಕ್ತಿ ಇದೆ ಎಂಬ ನಂಬಿಕೆ ನಿನಗಿರಲಿ. ಈ ಸಿಂಹಾಸನದ ಮುಂದೆ ನೀನೆಷ್ಟೇ ದೊಡ್ಡ ಮನವಿಯಿಂದ ನೀನು ಬರೋದಾದರೆ ಆ ಎಲ್ಲ ಪ್ರಾರ್ಥನೆಗೆ
ತನ್ನ ಸಮಯದಲ್ಲಿ ತನ್ನ ಚಿತ್ತಾನುಸಾರವಾಗಿ ಎಲ್ಲವನ್ನು ಕೊಡೋದಕ್ಕೆ ಆತನು ಶಕ್ತನೆಂಬುದಾಗಿ ನೀನು ತಿಳಿದುಕೋ. ನಿನ್ನ ದೇವರಿಗೆ ನಿನಗೇನು ಬೇಕು, ನಿನಗೆ ಯಾವಾಗ ಬೇಕು, ಅದು ಹೇಗೆ ಬೇಕು ಎಂಬುದು ಕೃತ್ಯವಾಗಿ ಆತನು ತಿಳಿದಿದ್ದಾನೆ. ಈ ಸಿಂಹಾಸನದಲ್ಲಿ ಕೂತಿರುವವನು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು. ಆತನಿಗೆ ಅಸಾಧ್ಯವಾದದ್ಯಾವುದೂ ಇಲ್ಲ. ಎಲ್ಲವನ್ನು ತಿಳಿದಾತನು, ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾದಂಥ ದೇವರು, ಎಲ್ಲ ಕಡೆಯಲ್ಲೂ ಅದೇ ಸಮಯದಲ್ಲಿ ಇರುವಾತನು ಆಗಿರುವಂಥ ದೇವರು ಈ ಸಿಂಹಾಸನದಲ್ಲಿ ಕೂತಿದ್ದಾನೆ. ಈ ಸಿಂಹಾಸನಕ್ಕೆ ಒಂದು ಪ್ರತ್ಯೇಕತೆ. ಆ ಸಿಂಹಾಸನ ಕೃಪೆಯ ಸಿಂಹಾಸನ. ಈ ಸಿಂಹಾಸನ ನ್ಯಾಯ ವಿಧಿಸುವ ಸಿಂಹಾಸನ ಮಾತ್ರವಲ್ಲ, ಈ ಸಿಂಹಾಸನ ಶಿಕ್ಷೆಯನ್ನು ಕೊಡುವಂತ ಸಿಂಹಾಸನ ಮಾತ್ರವಲ್ಲ, ಈ ಸಿಂಹಾಸನ ಮನುಷ್ಯರನ್ನು, ಜನರನ್ನು, ಒಳ್ಳೆಯವನ್ನು ಕೆಟ್ಟವರನ್ನು ಸಪರೇಟ್ ಮಾಡುವ ಸಿಂಹಾಸನ ಮಾತ್ರವಲ್ಲ, ಜಾತಿ ಭೇದ ಕುಲಗಳನ್ನು ನೋಡಿ ಒಬ್ಬೊಬ್ಬರನ್ನು ಬೇರೆ ಬೇರೆ ವಿಭಾಗವಾಗಿ ಮಾಡುವಂತ ಸಿಂಹಾಸನವಲ್ಲ, ಎಲ್ಲರನ್ನೂ ಈ ಸಿಂಹಾಸನದ ಹತ್ತಿರವೇ ಗಟ್ಟಿಯಾಗಿ ಹಿಡಿದು ನಿಲ್ಲಿಸುವಂತ ಸಿಂಹಾಸನ. ಎಲ್ಲರನ್ನು ವಿಭಾಗಿಸಿ ವಿಭಿನ್ನವಾಗಿ ಬೇರೆ ಬೇರೆ ಕಡೆಯಾಗಿ ತಳ್ಳುವಾಗ ಈ ಸಿಂಹಾಸನ ಎಲ್ಲರನ್ನು ಸೇರಿಸುವಂತ ಸಿಂಹಾಸನವಾಗಿದೆ. ಈ ಸಿಂಹಾಸನದ ಬಳಿಗೆ ಬರುವವರೆಲ್ಲರೂ ಅವರ ಜಾತಿ, ಮತ, ಕುಲ ಭೇದಗಳನ್ನು ಯಾವುದನ್ನು ನೋಡದೆ, ವರ್ಣಗಳನ್ನು ನೋಡದೆ, ಅಂಗಿಯನ್ನು ನೋಡದೆ, ಅವರ ಕಳರನ್ನು ನೋಡದೆ, ಎಲ್ಲರೂ ಈ ಸಿಂಹಾಸನದ ಬಳಿಗೆ ಬರಲಿ ಎಂಬ ಏಕೈಕ ಆಗ್ರಹವುಳ್ಳ ಸಿಂಹಾಸನವಿದ್ದರೆ ಅದು ನಾನು ಘೋಷಿಸುವಂತ ಯೇಸು ಕ್ರಿಸ್ತನ ಸಿಂಹಾಸನ ಮಾತ್ರ. ಈ ಸಿಂಹಾಸನದ ಬಳಿಗೆ ಬರೋದಕ್ಕೆ ದೇವರು ನಮ್ಮನ್ನು ಆಹ್ವಾನ ಮಾಡುತ್ತಿದ್ದಾರೆ. ಈ ಸಿಂಹಾಸನದ ಬಳಿಗೆ ಸಂಕೋಚ ಪಡದೆ ನೀನು ಬಾ ಎಂಬುದಾಗಿ ಕರೆಯುವವರಾಗಿದ್ದಾರೆ. ಇವತ್ತು ಈ ಯೇಸು ಸ್ವಾಮಿಯನ್ನು ನಂಬಿದರೆ, ಈ ಕ್ರೈಸ್ತ ಮಾರ್ಗದಲ್ಲಿ ನಡೆದರೆ ನನಗೆ ಅವಮಾನ ಬರುತ್ತೋ, ನನಗೆ ನಿಂದೆ ಬರುತ್ತೋ, ನನಗೆ ಪ್ರಯಾಸಗಳು ಬರುತ್ತೋ ಎಂಬುದಾಗಿ ಸಂಕೋಚ ಪಟ್ಟು ಬಚ್ಚಿಕೊಂಡಿರುವುದಾದರೆ ನಿಮ್ಮನ್ನು ನೋಡಿ ದೇವರು ಹೇಳೋದು, ಮಗನೇ, ಮಗಳೇ, ನೀನು ಬಾ, ನೀನು ನನ್ನ ಬಳಿಗೆ ಬಾ, ನೀನು ಸಿಂಹಾಸನದ ಬಳಿಗೆ ಬಾ, ನಿನಗೆ ಬೇಕಾದಂತೆಲ್ಲವನ್ನು ನಾನು ಕೊಡುವವನಾಗಿದ್ದೇನೆ. ಧೈರ್ಯದಿಂದ ಸಂಕೋಚ ಸಿಂಹಾಸನದ ಬಳಿಗೆ ಬರುವಾಗ ನಿನಗೆ ಬೇಕಾದದ್ದನ್ನೆಲ್ಲವನ್ನು ಕೃಪಾ ಸಿಂಹಾಸನದಲ್ಲಿ ಕೂತಿರುವಂತ ಕೃಪೆಯುಳ್ಳ ರಾಜನು ನಿನಗೆ ಕೊಡುವವನಾಗಿದ್ದಾನೆ. ಈ ಕೃಪೆಯುಳ್ಳ ಸಿಂಹಾಸನದಲ್ಲಿ ಕೃಪೆ ಇರುವಂತ ದೇವರೇ ಕೂತಿರು. ಆತನು ಕೃಪೆಯಿಂದ ತುಂಬಿರುವ ಆತನು ಪೌಲಿನ ಕಷ್ಟ ಜೀವಿತಗಳಲ್ಲಿ, ಪೌಲು ಪ್ರಯಾಸಗಳನ್ನು ಅನುಭವಿಸುವಾಗ ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದಾತ ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳೋದು, ಈ ಸಿಂಹಾಸನದಲ್ಲಿ ನಾನು ಕೂತಿರುವಾಗ ನಿನಗೆ ಬೇಕಾದಂಥ ಕೃಪೆ, ನಿನಗೆ ಬೇಕಾದಂಥ ಸಹಾಯ, ನಿನಗೆ ಬೇಕಾದಂಥ ದಯೆ, ನಿನಗೆ ಬೇಕಾದಂಥ ಆಶೀರ್ವಾದ, ನಿನಗೆ ಬೇಕಾದಂಥ ಬಿಡುಗಡೆ, ನಿನಗೆ ಬೇಕಾದಂಥ ಎಲ್ಲವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಶಕ್ತನಾದ ಸಿಂಹಾಸನದ ಬಳಿಗೆ ನೀನು ಬರುವಾಗ ಧೈರ್ಯದಿಂದ ಸಂಕೋಚ ಪಡದೆ ನೀನು ಬರುವುದಾದರೆ ನಿನಗೆ ಬೇಕಾದದ್ದೇನಾಗಿರಲಿ ಆತನು ಮಾಡಿಕೊಡೋದಕ್ಕೆ, ನಿನಗೆ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಈ ಸಿಂಹಾಸನದ ಬಳಿಗೆ ಬರೋದಕ್ಕೆ ನಾನು ನೀವು ಸಿದ್ಧರಾದಲ್ಲಿ ಪ್ರಾರ್ಥಿಸೋಣ. ಈ ಸಿಂಹಾಸನದಿಂದ ಶಕ್ತಿ ಹೊಂದೋಣ, ಈ ಸಿಂಹಾಸನದಿಂದ ಆಶೀರ್ವಾದವನ್ನು ಹೊಂದೋಣ, ಈ ಕೃಪಾ ಸಿಂಹಾಸನದಿಂದ ದೇವರ ನಾಮವು ಮಹಿಮೆ ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಾವಾಗಿರುವಂಥ ಸ್ಥಳಗಳಲ್ಲಿ ಈ ಕೃಪಾ ಸಿಂಹಾಸನದ ರಾಜ್ಯತ್ವವನ್ನು ಸ್ಥಾಪಿಸೋದಕ್ಕೆ ನಮ್ಮನ್ನು ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನನ್ನನ್ನು ಕೇಳುವಂತ ಪ್ರಿಯ ದೇವರೇ, ನಿನ್ನ ಸನ್ನಿವೇಶಗಳೇನು ಎಂಬುದಾಗಿ ನನಗೆ ಗೊತ್ತಿಲ್ಲ, ನೀನು ಹಾದು ಹೋಗುವಂತ ಪ್ರಯಾಸಗಳೇನು ಎಂಬುದಾಗಿ ಗೊತ್ತಿಲ್ಲ, ನಿನ್ನ ಕಣ್ಣಲ್ಲಿ ಎಷ್ಟು ರೀತಿಯಾದಂಥ ಕಣ್ಣೀರುಗಳು, ಪ್ರಯಾಸಗಳಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಇದೆಲ್ಲವನ್ನು ಅರಿತಿರುವಂತ ದೇವರು ಇವತ್ತು ನಿನ್ನ ಹತ್ರ ಮಾತಾಡುವವನಾಗಿದ್ದಾನೆ. ಮಗಳೇ, ಮಗನೇ, ಕೃಪಾ ಸಿಂಹಾಸನದ ಮುಂದೆಗೆ ಬರುವಂತ ನಿನ್ನ ಪ್ರಯಾಸಗಳನ್ನು, ನಿಂದೆಯನ್ನು, ಅವಮಾನವನ್ನೆಲ್ಲವನ್ನು ನೀಗಿಸಿ ನಿನ್ನ ಆಶೀರ್ವಾದಕರವಾಗಿ ಮಾಡುವೆ ಎಂಬ ವಾಗ್ದಾನವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಹೊಸ ತಿಂಗಳಿಗೆ ಪ್ರವೇಶಿಸುವಾಗ ಆತನ ಕೃಪೆಯು, ಸಾನ್ನಿಧ್ಯವು, ಅಭಿಷೇಕವು, ಆಶೀರ್ವಾದವು ನಿಮ್ಮ ಜೊತೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಸಿಂಹಾಸನರೂಢನಾಗಿ ಕೂತಿರುವಂಥ ನಮ್ಮ ದೇವರೇ, ನಿನ್ನ ಕೃಪಾ ಸಿಂಹಾಸನದ ಬಳಿಗೆ ಕೂತು ಬಾಳಿಯಲ್ಲಿ ಬಂದು ನಾವು ಶಾಶ್ವತವಾಗಿ ನಿನ್ನ ಪಾದವನ್ನು ಹಿಡಿದು ನಿನ್ನ ಕೃಪೆಗೋಸ್ಕರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ಯಾವತ್ತು ಬಿಡದಂಥ ದೇವರ ಸಾನ್ನಿಧ್ಯ ನಮ್ಮ ಮುಂದೆ ಹೋಗಲಿ. ಕೃಪಾ ಸಿಂಹಾಸನದ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಅದರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡಿ. ವಿಡಿಯೋ ನೋಡುವ ಎಲ್ಲರನ್ನು ಆಶೀರ್ವದಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. God bless you all. Thank you.